संसिद्धि हरितोषणम् अत कुंभी द्विजश्रेष्ठ वर्णाश्रमा विभागशः स्थाणुस्थितस्य धर्मस्य संसिद्धि हरितोषणम् अतः ಆದ್ದರಿಂದ ಕುಂಭಿಃ ಮನುಷ್ಯರಿಂದ ದ್ವಿಜಶ್ರೇಷ್ಠಃ ಹೇ ಬ್ರಾಹ್ಮಣ ಶ್ರೇಷ್ಠರೇ ವರ್ಣಾಶ್ರಮ ನಾಲ್ಕು ವರ್ಣಗಳು ಮತ್ತು ಆಶ್ರಮಗಳ ವ್ಯವಸ್ಥೆಯ ವಿಭಾಗಗಳಿಂದ ಸ್ವನುಸ್ಥಿತಸ್ಯ ತನ್ನ ವಿಹಿತ ಕರ್ತವ್ಯಗಳ ಧರ್ಮಸ್ಯ ಉದ್ಯೋಗದ ಸಂಸಿದ್ಧಿ ಅತ್ಯುನ್ನತ ಪರಿಪೂರ್ಣತೆ ಹರಿ ದೇವೋತ್ತಮ ಪುರುಷನನ್ನು ದೋಷಣಂ ಪ್ರಸನ್ನಪಡಿಸುವುದು. ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದಕಿ ಜೈ. ದ್ವಿಜಶ್ರೇಷ್ಠರೇ, ಒಟ್ಟಾರೆ ಸಾರ ಇಷ್ಟು ವರ್ಣ ವಿಭಾಗ ಮತ್ತು ಆಶ್ರಮ ಪದ್ಧತಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ವಿಧಿಸಲಾದ ಸ್ವವೃತ್ತಿಯ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಸಾಧಿಸಬಹುದಾದ ಅತ್ಯುಚ್ಚ ಪರಿಪೂರ್ಣತೆ ದೇವೋತ್ತಮ ಪುರುಷನನ್ನು ಪ್ರಸನ್ನಗೊಳಿಸುವುದೇ ಆಗಿದೆ. ಭಾವಾರ್ಥ: ಜಗತ್ತಿನ ಎಲ್ಲೆಡೆ ಮಾನವ ಸಮುದಾಯ 4 ವರ್ಣಗಳಲ್ಲಿ ಮತ್ತು 4 ಆಶ್ರಮಗಳಲ್ಲಿ ವಿಭಜಿತವಾಗಿದೆ. ಆ 4 ವರ್ಣಗಳೆಂದರೆ ಬುದ್ಧಿವಂತ ವರ್ಗ, ಕ್ಷತ್ರಿಯ ವರ್ಗ, ಉತ್ಪಾದಕರ ವರ್ಗ ಮತ್ತು ಶ್ರಮಜೀವಿ ವರ್ಗ. ಈ ವರ್ಗಕ್ರಮ ವ್ಯಕ್ತಿಯ ಕರ್ಮ ಮತ್ತು ಅರ್ಹತೆಗಳನ್ನು ಅವಲಂಬಿಸಿಯೇ ವಿನಾ ಜನ್ಮವನ್ನಲ್ಲ. ಮತ್ತೆ 4 ರೀತಿಯ ಆಶ್ರಮಗಳು ಇವೆ. ಅವುಗಳನ್ನು ವಿದ್ಯಾರ್ಥಿ ಜೀವನ, ಗೃಹಸ್ಥ ಜೀವನ, ನಿರ್ಬುದ್ಧ ಜೀವನ ಮತ್ತು ಭಕ್ತಿಯುತ ಜೀವನ ಎಂದು ಕರೆಯಲಾಗಿದೆ. ಮಾನವ ಸಮುದಾಯದ ಪರಮ ಪ್ರಯೋಜನಕ್ಕಾಗಿ ಈ ಜೀವನ ವಿಭಾಗ ಇರಲೇಬೇಕು. ಇಲ್ಲದಿದ್ದರೆ ಯಾವ ಸಾಮಾಜಿಕ ವ್ಯವಸ್ಥೆಯು ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಬೆಳೆಯಲಾರದು. ಮೇಲೆ ಹೇಳಿದ ಪ್ರತಿಯೊಂದು ವಿಭಾಗ ಕ್ರಮಕ್ಕೂ ದೇವೋತ್ತಮ ಪುರುಷನ ಪರಮಾಧಿಕಾರವನ್ನು ಪ್ರಸನ್ನಗೊಳಿಸುವುದೇ ಗುರಿಯಾಗಬೇಕು. ಮಾನವ ಸಮುದಾಯದ ಈ ಸಾಂಘಿಕ ವ್ಯವಸ್ಥೆಯನ್ನೇ ವರ್ಣಾಶ್ರಮ ಪದ್ಧತಿ ಎಂದು ಕರೆಯಲಾಗಿದೆ. ನಾಗರಿಕ ಜೀವನಕ್ಕೆ ಇದು ಅತ್ಯಂತ ಸಹಜವಾದದ್ದು. ಪರಾತ್ಪರ ಸತ್ಯವನ್ನು ಅರಿಯಲು ಅನುಕೂಲವಾಗಲೆಂದು ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ನಿರೂಪಿಸಲಾಗಿದೆಯೇ ಹೊರತು ವರ್ಗದ ಮೇಲೆ ಇನ್ನೊಂದು ವರ್ಗ ಆಕ್ರಮ ದಬ್ಬಾಳಿಕೆ ನಡೆಸಲಿಕ್ಕಾಗಲ್ಲ. ಪರಾತ್ಪರ ಸತ್ಯದ ಸಾಕ್ಷಾತ್ಕಾರವೇ ಜೀವನದ ಗುರಿ. ಇಂದ್ರಿಯ ಪ್ರೀತಿ ಅಥವಾ ಇಂದ್ರಿಯ ತುಷ್ಟಿಯಲ್ಲಿ ಅತಿಯಾದ ಆಸಕ್ತಿಯಿಂದಾಗಿ ಅದು ಕಾಣೆಯಾದಾಗ ಸ್ವಾರ್ಥಪರರು ದುರ್ಬಲ ವರ್ಗದ ಮೇಲೆ ಕೃತಕ ಪ್ರಾಮುಖ್ಯವನ್ನು ಸ್ಥಾಪಿಸಿಕೊಳ್ಳಲು ವರ್ಣಾಶ್ರಮ ಪದ್ಧತಿಯ ದುರುಪಯೋಗವಾಗುತ್ತದೆ. ಈ ಕಲಿಯುಗದಲ್ಲಿ ಅಥವಾ ಕಲಹಯುಗದಲ್ಲಿ ಈ ಅಕ್ರಮ ಅಧಿಪತ್ಯ ಆಗಲೇ ರೂಢಿಯಲ್ಲಿದೆ. ಆದರೆ ಈ ವರ್ಣ ವಿಭಜನೆ ಮತ್ತು ಆಶ್ರಮ ಪದ್ಧತಿಗಳು ಸುಗಮ ಸಾಮಾಜಿಕ ಹೊಂದಾಣಿಕೆಗಾಗಿ ಮತ್ತು ಉನ್ನತ ಚಿಂತನೆಯಿಂದ ಆತ್ಮ ಸಾಕ್ಷಾತ್ಕಾರದ ಉದ್ದೇಶಕ್ಕಾಗಿ ಮಾತ್ರ, ಬೇರೆ ಕಾರಣಕ್ಕಾಗಿ ಅಲ್ಲ ಎಂದು ವಿವೇಕಿಗಳಾದವರು ಚೆನ್ನಾಗಿ ತಿಳಿದಿರುತ್ತಾರೆ. ಪರಮಪುರುಷ ಭಗವಂತ ಸಂತೃಪ್ತಿಗಾಗಿ ಪರಸ್ಪರ ಸಹಕರಿಸುವುದೇ ಜೀವನದ ಉನ್ನತ ಗುರಿ ಅಥವಾ ವರ್ಣಾಶ್ರಮ ಧರ್ಮ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಇದನ್ನೇ ಭಾಗವತ ಇಲ್ಲಿ ಹೇಳಿದೆ. ಭಗವದ್ಗೀತೆ ಕೂಡ ಇದನ್ನು ದೃಢಪಡಿಸಿದೆ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं राधाकृष्णपादान् सह
ललिता श्रीविशाखान्वितंश्च हे कृष्णा करुणा सिन्धु दीनबन्धु जगत्पते गोपेश गोपिकान्ता राधाकान्ता नमोस्तुते सप्तकाञ्चन गौरङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। ಸೊ ನಿನ್ನೆ ಶ್ಲೋಕದಲ್ಲಿ ನಾವು ಏನು ಚರ್ಚೆ ಮಾಡಿದ್ವಿ, ಜಸ್ಟ್ ಒಂದು ಎರಡು ಸೆಂಟೆನ್ಸ್ ಹೇಳಿದ್ರೆ ಸಾಕು. ಏನು ಚರ್ಚೆ ಮಾಡಿದ್ರಿ, ಏನಾದರೂ ಉದಾಹರಣೆಗಳು? 4 ರೀತಿಯ ಜೀವಿಗಳಿದ್ದಾರೆ. ಕರ್ಮಿಗಳು, ಯೋಗಿಗಳು, ಜ್ಞಾನಿಗಳು, ಭಕ್ತರು. ಓಕೆ, ವೆರಿ ಗುಡ್. ಏನೇನು ಮಾಡ್ತಾರೆ? ಕರ್ಮಿ ಏನು ಮಾಡ್ತಾರೆ, ಜ್ಞಾನಿ ಏನು ಮಾಡ್ತಾರೆ, ಯೋಗಿ ಏನು ಮಾಡ್ತಾರೆ? ಭೌತಿಕ ಪ್ರಪಂಚ ಕಂಡುಕೊಂಡಿರ್ತಾರೆ ಕರ್ಮಿ. ಓಕೆ. ಜ್ಞಾನಿ, ಯೋಗಿಗಳು, ಆಧ್ಯಾತ್ಮಿಕ. ಓಕೆ. ಭಕ್ತ ಭಗವಂತನ ಸೇವೆ. ಓಕೆ. 3 ವಿಧವಾದ ಒಂದು ಭಕ್ತರ ಬಗ್ಗೆ ನಾನು ಹೇಳಿದಲ್ಲ, ಯಾರ್ಯಾರವರು? 3 ಕ್ಲಾಸ್, 3 ತರಗತಿ. ಯಾರ್ಯಾರವರು? ಓದ್ಕೊಂಡು ನೋಡ್ಕೊಂಡೇ ಹೇಳಿ, ಪರವಾಗಿಲ್ಲ. ಅಧಿಕಾರಿ ಅಂತ ಬರುತ್ತೆ ಲಾಸ್ಟಲ್ಲಿ, ಸೆಕೆಂಡ್. 3 ಶ್ರೇಣಿಯ ಭಕ್ತಿಗಳು ನಾವು ನೋಡಿದ್ರೆ 3 ತರಗತಿ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಫಸ್ಟ್ ಕ್ಲಾಸ್ ಯಾರು, ಸೆಕೆಂಡ್ ಕ್ಲಾಸ್ ಯಾರು, ಥರ್ಡ್ ಕ್ಲಾಸ್ ಯಾರು, ಯಾವ ಥರ ಇರ್ತಾರೆ ಅವರು, ಅವರ ಪ್ರವೃತ್ತಿ ಯಾವ ಥರ ಇರುತ್ತೆ? ಅಲ್ಲ, 3 ಭಕ್ತರು ಫಸ್ಟ್ ಮೊದಲನೇ ತರಗತಿ, 2ನೇ ತರಗತಿ, 3ನೇ ತರಗತಿ. 3ನೇ ತರಗತಿ ಅವರ ಪ್ರವೃತ್ತಿ ಹೇಗಿರುತ್ತೆ, 2ನೇ ತರಗತಿ ಭಕ್ತರ ಪ್ರವೃತ್ತಿ ಹೇಗಿರುತ್ತೆ, ಮೊದಲನೇ ತರಗತಿ ಪ್ರವೃತ್ತಿ ಹೇಗಿರುತ್ತೆ? 3ನೇ ತರಗತಿಯವರು ಭಕ್ತಿ ಸೇವೆಯಲ್ಲಿರ್ತಾರೆ. ಓಕೆ. ಭಕ್ತಿ ಸೇವೆಯಲ್ಲಿದ್ದು ಏನು ಮಾಡ್ತಾರೆ ಅವರು? ಯಾವ ಥರ ಅವರು ಬೇರೆ ಭಕ್ತ ಹತ್ರ ಯಾವ ಇಲ್ಲ. ಮೊದಲು 3ನೇ ತರಗತಿ ಅಂದರೆ ಮೊದಲನೇ ತರಗತಿ, 2ನೇ ತರಗತಿ, ಮೊದಲನೇ ತರಗತಿ, 2ನೇ ತರಗತಿ, 3ನೇ ತರಗತಿ. 3ನೇ ತರಗತಿ ಭಕ್ತರು ಮಾತ್ರ ವಿಗ್ರಹಾರಾಧನೆ ಮಾಡ್ತಾರೆ. ಬೇರೆ ಭಕ್ತರ ಹತ್ರ ಯಾರ ಹತ್ರ ಸಂಪರ್ಕ ಇಟ್ಕೊಳ್ಳಲ್ಲ. ಬೇರೆ ಭಕ್ತರಿಗೆ ಯಾವ ಥರವಾದ ಒಂದು ಸಭ್ಯತೆ, ಮರ್ಯಾದೆ, ಸೇವೆ ಏನು ಮಾಡಲ್ಲ ಅವರು. ಭಕ್ತರನ್ನ ಮೊದಲು ಅವರು ಕನ್ಸಿಡರೇ ಮಾಡಲ್ಲ. ವಿಗ್ರಹಾರಾಧನೆ ಅವರು ಅಷ್ಟೇ, ಅವ್ರ ಸೇವೆ ಆಯಿತು ಅವ್ರಿಗೆ. 3ನೇ ತರಗತಿಯವರು ಅವರು ವಿಗ್ರಹಾರಾಧನೆ ಮಾತ್ರ ಮಾಡ್ತಾರೆ. ಈಗ ನಾನು ವಿಗ್ರಹಾರಾಧನೆ ಮಾಡ್ತಾ ಇರ್ತೀನಿ, ಯಾರಾದರೂ ಬಂದು ನನ್ನ ಪ್ರಭು ಏನಾದರೂ ಸ್ವಲ್ಪ ಆಫರ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಆನ್ಸರ್ ಮಾಡಲ್ಲ ಅವರು. ಯಾಕಂದರೆ ನಾನಾಯಿತು, ದೇವರಾಯಿತು. ಭಕ್ತರ ಹತ್ರ ಯಾವ ಸಂಪರ್ಕನೂ ಇಟ್ಕೊಳ್ಳಲ್ಲ. ಭಕ್ತರನ್ನ ಅವರು ಮರ್ಯಾದೆ ಕೊಡಲ್ಲ, ಬೆಲೆ ಕೊಡಲ್ಲ. ಅವರೇ ಕನಿಷ್ಠ ಅಧಿಕಾರಿ ಅಂತ ಹೆಸರು ಅವರಿಗೆ. ಕನಿಷ್ಠ ಅಧಿಕಾರಿಯಿಂದ 3ನೇ ತರಗತಿ. 2ನೇ ತರಗತಿ ಏನು ಮಾಡ್ತಾರೆ? 2ನೇ ತರಗತಿಯವ್ರು ಏನು ಮಾಡ್ತಾರೆ? ಅವರು 4 ವಿಧವಾದ ಭಕ್ತಿ ಲೈನಲ್ಲಿ ಇರ್ತಾರೆ. ಅವರು ಭಕ್ತಿ ಒಂದು ಇದರಲ್ಲಿ, ಭಕ್ತಿ ಸೇವೆಯಲ್ಲಿ 4 ವಿಧವಾದ ಒಂದು ವ್ಯಕ್ತಿಗಳನ್ನ ನೋಡ್ತಾರೆ ಅವರು.
ನಾನು ನಿಮ್ಗೆ ಹೇಳಿದೆ, ಎರಡನೇ ತರಗತಿಲಿರೋರು 4 ವಿಧವಾದ ಒಂದು ವ್ಯಕ್ತಿಗಳನ್ನ ನೋಡ್ತಾರೆ. ಅವರು ಆ ಒಂದು ತರಗತಿಲಿರೋರು ಯಾರು? ಅವರು ಭಗವಂತ, ಭಕ್ತ, ಆಮೇಲೆ ಅಮಾಯಕರು ಅಂದ್ರೆ ಅಜ್ಞಾನಿಗಳು, ಅದಾದ್ಮೇಲೆ ಅಸೂಯೆ ಪಡೋ ವ್ಯಕ್ತಿಗಳು. ಈ 4 ಜನನ ಅವರು ನೋಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಇವ್ರು 4 ಜನ ನೋಡ್ತಾರೆ ಅಂದ್ರೆ ಈ 4 ಜನನ ಅವ್ರು ಏನ್ ಮಾಡ್ತಾರೆ? ಭಗವಂತನಿಗೆ ಸೇವೆ ಮಾಡ್ತಾರೆ, ಭಕ್ತರಿಗೂ ಸೇವೆ ಮಾಡ್ತಾರೆ. ಅಜ್ಞಾನಿಗಳಾದವರು ಇಲ್ಲಾಂದ್ರೆ ಅವರಿಗಿಂತ ಕೀಳ್ಮಟ್ಟ ಇರೋ ಒಂದು ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ? ಶಿಕ್ಷಣೆ ಕೊಡ್ತಾರೆ, ಭಕ್ತಿ ಸೇವೆನ ಹೇಳ್ಕೊಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ. ಆದ್ರೆ 4ನೇ ವ್ಯಕ್ತಿ ಇದಾರಲ್ಲ, ಅಸೂಯೆ ಪಡ್ತಾರಲ್ಲ, ಅವ್ರಿಗೇನ್ ಮಾಡ್ತಾರೆ? ಅವ್ರನ್ನೇನ್ ಮಾಡ್ತಾರೆ? 2ನೇ ತರಗತಿಯವರು ಅವಾಯ್ಡ್ ಮಾಡ್ತಾರೆ. ಅವ್ರಿಗೆ ಹೇಳೋದೇ ಇಲ್ಲ. ಯಾಕಂದ್ರೆ ಅವ್ರು ಏನಾದ್ರು ಹೇಳಿದ್ರೆ ಏನ್ ಮಾಡ್ತಾರೆ? ಅಪರಾಧ ಮಾಡ್ತಾರೆ. ಭಗವಂತನ ಅಪರಾಧ ಮಾಡ್ತಾರೆ, ಭಕ್ತರನ್ನು ಅಪರಾಧ ಮಾಡ್ತಾರೆ. ಈ 3 ಕ್ಲಾಸ್ ಬಂದು ತುಂಬಾ ಇಂಪಾರ್ಟೆಂಟ್. ಸೊ ಮೊದಲನೇ ಶ್ರೇಣಿ ಭಕ್ತಿ ಅವ್ರೇನ್ ಮಾಡ್ತಾರೆ? ಮೊದಲನೇ ತರಗತಿ ಭಕ್ತಿ ಅವರು ಭಕ್ತರು ಏನ್ ಮಾಡ್ತಾರೆ? 3ನೇದು ವಿಗ್ರಹಾರಾಧನೆ ಮಾಡೋರು ಮೂರನೇವರು. ಅವರು ಭಗವಂತ ಮಾತ್ರನೇ ಹೈಯೆಸ್ಟ್. ಭಕ್ತರನ್ನ ಅವರು ಮಾಡಲ್ಲ, ಗಮನಿಸಲ್ಲ. ಅವರು ಭಕ್ತರನ್ನ ಯಾರನ್ನೂ ಅವ್ರು ಗಮನನೇ ಕೊಡಲ್ಲ ಅವ್ರಿಗೆ. ಅಲ್ಲ, ಭಗವಂತನ ಮಾತ್ರನೇ. ಹಂಗಿದ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ಭಗವಂತನಿಗೆ ತನಗಿಂತ ತನ್ನ ಭಕ್ತರಿಗೆ ಸೇವೆ ಮಾಡೋದೇ ಅವ್ರಿಗೆ ತುಂಬಾ ಇಷ್ಟ, ಪ್ರೀತಿಕರವಾದದ್ದು. ಅಂತ ಅವ್ರೇನ್ ಮಾಡ್ತಾರೆ? ಈ 3ನೇ ತರಗತಿಯವರು ಅವ್ರು ಮಾತ್ರ ಭಗವಂತನ ಮಾತ್ರ ಸೇವೆ ಮಾಡ್ಕೊಂಡು ಡಿಟಿ ವರ್ಷಿಪ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅಷ್ಟೇ, ಯಾರ್ದು ಮಾತಾಡಲ್ಲ, ಯಾರನ್ನೂ ಗಮನಿಸಲ್ಲ, ಯಾರಿಗೂ ಬೆಲೆ ಕೊಡಲ್ಲ ಭಕ್ತರಿಗೆ. 2ನೇವ್ರು ಏನ್ ಮಾಡ್ತಾರೆ? ಭಗವಂತನೂ ಸೇವೆ ಮಾಡ್ತಾರೆ, ಭಕ್ತರಿಗೂ ಸೇವೆ ಮಾಡ್ತಾರೆ. ಇದು ಭಕ್ತಿ ಸೇವೆ ಇಲ್ಲದವ್ರಿಗೆ ಭಕ್ತಿ ಸೇವೆಯನ್ನು ಶಿಕ್ಷಣ ಕೊಡ್ತಾರೆ, ಟ್ರೈನಿಂಗ್ ಮಾಡ್ಕೊಡ್ತಾರೆ. ಇನ್ನೊಬ್ರು ಬಂದು ಅಸೂಯೆ ಪಡ್ತಾರಲ್ಲ, ಅವರು ಅವಾಯ್ಡ್ ಮಾಡ್ತಾರೆ, ದೂರ ತರ್ಬಿಡ್ತಾರೆ. ಹತ್ರನೇ ಬರಬೇಡಪ್ಪ, ನಿನ್ನ ಅಪರಾಧ ಮಾಡ್ಬಿಡ್ತೀನಿ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ ಅವರು. ಇವ್ರು 2ನೇ ತರಗತಿ. ಮೊದಲನೇ ತರಗತಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲಾರನ್ನೂ ಅವ್ರಿಗಿಂತ ಉತ್ತಮವಾದವರು ಅಂತ ನೋಡ್ತಾರೆ. ಎಲ್ಲರೂ. ಅದಕ್ಕೊಂದು ಉದಾಹರಣೆ ಕೂಡ ಕೊಟ್ಟೆ ನಿಮ್ಗೆ. ಕರೆಕ್ಟ್. ರಾಧಾರಾಣಿ ಏನ್ ಮಾಡ್ತಾರೆ? ಕೃಷ್ಣನ ಹತ್ರ ಹೋಗ್ಬಿಟ್ಟು, ನೋಡಿ ಈ ಗೋಪಿಕಾ ಬಂದು ನನಗಿಂತ ತುಂಬಾ ಸೇವೆ ಮಾಡ್ತಾರೆ, ಚೆನ್ನಾಗಿ ಸೇವೆ ಮಾಡ್ತಾರೆ, ಚೆನ್ನಾಗಿ ಮೃದಂಗ ಬಾರಿಸ್ತಾರೆ. ಈ ಗೋಪಿಗೆ ಬಂದು ಚೆನ್ನಾಗಿ ಕರ್ತಾಲ್ ಬಾರಿಸ್ತಾರೆ. ಈ ಗೋಪಿಕಾ ಬಂದು ನಿಮ್ಗೆ ಒಳ್ಳೆ ತಾಂಬೂಲ ಕೊಡ್ತಾರೆ. ಯಾಕಂದ್ರೆ ಒಂದೊಂದು ಗೋಪಿಕಾ ಒಂದೊಂದು ಸೇವೆ ಮಾಡ್ತಾರೆ ಅಲ್ಲಿ ಗೋಲಕ ವೃಂದಾವನದಲ್ಲಿ. ಅದಕ್ಕೆ ನಿಮ್ಗೆ ಅದನ್ನ ಹೇಳ್ತಾ ಇರೋದು ನಾನು. ಒಂದೊಂದು ಗೋಪಿಕಾ ಬಂದು ಒಂದೊಂದು ಸೇವೆನಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಅಂದ್ರೆ ಒಬ್ರು ಡ್ಯಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಒಬ್ರು ಹಾಡೋದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಇನ್ನೊಬ್ರು ಭಗವಂತನ ಕರ್ತಾಲಲ್ಲಿ ಚೆನ್ನಾಗಿ ನುಡಿಸ್ತಾರೆ, ಇನ್ನೊಬ್ರು ಮೃದಂಗ ಚೆನ್ನಾಗಿ ನುಡಿಸ್ತಾರೆ, ಇನ್ನೊಬ್ರು ಕೊಡೋದು ಚೆನ್ನಾಗಿ ನುಡಿಸ್ತಾರೆ. ಸೊ ಅವರು ರಾಧಾರಾಣಿ ಹೇಳ್ಕೊಳ್ತಾರೆ. ಆದ್ರೆ ಯಾರು ಉತ್ತಮ ಶ್ರೇಷ್ಠವಾದ ಭಕ್ತರು? ಯಾರು? ರಾಧಾರಾಣಿನೇ ಉತ್ತಮ ಶ್ರೇಷ್ಠಿ. ಆದ್ರೇನು ಏನ್ ಮಾಡ್ತಾರೆ? ಇವರೆಲ್ಲರೂ ನನಗಿಂತ ಚೆನ್ನಾಗಿ ನಿಮ್ಗೆ ಸೇವೆ ಮಾಡ್ತಾರೆ, ನಿಮ್ಮನ್ನ ಪ್ರಸನ್ನ ಮಾಡ್ತಾರೆ ಅಂತ ರಾಧಾರಾಣಿ ಹೇಳ್ತಾರೆ. ಅದೇ ಉತ್ತಮ ಶ್ರೇಣಿ ಭಕ್ತರು. ಅಂದ್ರೆ ಇವ್ರು ಪ್ರಚಾರ ಮಾಡಕ್ ಹೋಗಕ್ಕಾಗಲ್ಲ. ಯಾಕೆ ಪ್ರಚಾರ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲರೂ ತನಗಿಂತ ದೊಡ್ಡವರು ಅಂತ ನೋಡ್ತಾರಲ್ವಾ, ಅವಾಗ ಪ್ರಚಾರ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಅಷ್ಟೊಂದು ಬೆಲೆ ಕೊಡ್ತಾರೆ ಅವ್ರಿಗೆ. ಅಂದ್ರೆ ಅವರು ಉತ್ತಮವಾದ ಒಂದು ಭಕ್ತಿ ಸೇವೆಯಲ್ಲಿ ಉಚ್ಚಕಟ್ಟ ಅಂತ ಹೇಳ್ತಾರೆ, ಟಾಪ್ ಮೋಸ್ಟ್ ಭಕ್ತರು. ಅವರು ಎಲ್ಲರ ಹೃದಯದಲ್ಲಿ ಭಗವಂತ ನೋಡ್ತಾರೆ. ಅವರು ಭಗವಂತನ ನೋಡಿದ್ರೆ ಇವರೆಲ್ಲರೂ ನನಗಿಂತ ಉತ್ತಮವಾದವರು ಅಂತ ಹೇಳ್ತಾರೆ. ಅದಕ್ಕೆ ಅವರು ಪ್ರಚಾರಕ್ಕೆ ಹೋಗಲ್ಲ. ಅದು 2ನೇ ತರಗತಿ ಅವ್ರೇನ್ ಮಾಡ್ತಾರೆ? ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಇವರು ಯಾವ ಶ್ರೇಣಿಯಲ್ಲಿ ಇದ್ದಾರೆ, ಯಾವ ಗ್ರೇಡಲ್ಲಿ ಇದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಇವ್ರಿಗೆ ಯಾವ ಥರ ನಾನು ಭಕ್ತಿ ಪ್ರಚಾರ ಮಾಡಬೇಕು ಅಂತೇಳಿ ಇದು ಮಾಡ್ಕೋತಾರೆ. ಪರಿಶೀಲನೆ ಮಾಡಿ ಆಮೇಲೆ ಭಕ್ತಿ. ಇವಾಗ ನೀವು ಎಲ್ಲ ಕ್ಲಾಸಿಗೆ ಬಂದಿರ ಸತ್ಸಂಗೆ ಮಾತಾಜಿ, ನೀವೆಲ್ಲ 16 ರೌಂಡ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗಿರ್ತದೆ ನಿಮಗೆ? ಪ್ರಭು ನಿಮ್ಮ 16 ರೌಂಡ್ ಸಾಕು, ನಿಮ್ಮ ಸತ್ಸಂಗನೂ ಸಾಕು, ನಮ್ಮ ಪಾಡಿಗೆ ನಾವು ಹೋಗ್ತೀರಿ ಅಂತೇಳಿ ಹೋಗ್ತಾ ಇರ್ತೀರ. ಅದಕ್ಕೆ ನಾವೇನು ಮಾಡಬೇಕು? ಅವರ ಒಂದು ಮಟ್ಟಕ್ಕೆ ನಾವು ಇಳಿದು ಅವ್ರಿಗೆ ಯಾವ ಥರ ಹೇಳಬೇಕು ಆ ಥರ ಹೇಳ್ಕೊಂಡು ನಾವು ಪ್ರಚಾರ ಮಾಡಬೇಕು. ಸೊ ಎಲ್ರಿಗೂ ನೀವು 16 ರೌಂಡ್ ಮಾಡಲೇಬೇಕು, ಅನಿವಾರ್ಯ ಅಂತ ಹೇಳ್ಬಿಟ್ರೆ ಆಯ್ತು ಪ್ರಭು ಖಂಡಿತ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬರಲ್ಲ. ಆಮೇಲೆ ಶನಿವಾರ ಏಕಾದಶಿ ಇದೆ ಮಾತಾಜಿ, ನೀವು ಖಂಡಿತ ಮಾಡಲೇಬೇಕು, ಫುಲ್ ಡೇ ಇರಬೇಕು ಅಂತ ಹೇಳಿದ್ರೆ ಆಯ್ತು ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಮಾಡ್ಬಿಟ್ಟು ಮಿಕ್ಕಿದ್ದು ಪ್ರಸಾದ ತಗೊಳ್ತಾ ಇದ್ದೀರ ಅಷ್ಟೇ. ಆ ಥರ ಈ 2ನೇ ತರಗತಿ ಭಕ್ತರು ಏನು ಮಾಡ್ತಾರೆ? ಅವ್ರನ್ನ ಪರಿಶೀಲನೆ ಮಾಡ್ತಾರೆ. ಇವ್ರಿಗೆ ಯಾವ ತರವಾದ ಒಂದು ಸ್ಟೈಲಲ್ಲಿ ಹೇಳಿದ್ರೆ ಇವ್ರಿಗೆ ಅರ್ಥ ಆಗುತ್ತೆ, ಯಾವ ವಿಧಾನದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಇವ್ರ ಡೋಸೇಜ್ ಎಷ್ಟಿದೆ, ಇವ್ರ ಕೆಪಾಸಿಟಿ ಎಷ್ಟಿದೆ. ಈಗ ಡಾಕ್ಟರ್ ಹೋಗಿದ ತಕ್ಷಣ ಅವ್ರಿಗೆ ಔಷಧಿ ಕೊಡಲ್ಲ, ಅವ್ರನ್ನ ಕೇಳ್ಕೊಂತಾರೆ, ಏನೇನೆಲ್ಲ ಅವನ್ನ ಡಯಾಗ್ನೈಸ್ ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡ್ತಾರೆ. ಮೊದಲು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ ನಿನ್ನೆ ರಾತ್ರಿ ಏನು ತೊಗೊಂಡೆ, ನಿನ್ನೆ ಎಷ್ಟು ದಿನ ಇದಾಗ್ತದೆ, ಈ ಥರ ಆಯಿತು, ಅದೆಲ್ಲ ಹಿಸ್ಟ್ರಿ ಕೇಳ್ಕೊತಾನೆ, ಪೇಷಂಟ್ ಹಿಸ್ಟ್ರಿ ಕೇಳ್ಕೊಂಡು ಆಮೇಲೆ ಅವನು ಡಯಾಗ್ನೈಸ್ ಮಾಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತಾನೆ.
ಅದೇ ಥರನೇ ಪ್ರಚಾರಕ್ಕೆ ಹೋಗುವಾಗ ಕೂಡ ನಾವು ತಕ್ಷಣ ಎಲ್ರಿಗೂ ಏನು ಹೇಳಕ್ಕೆ ಹೋಗ್ಬಾರ್ದು. 16 ರೌಂಡು ನಾನು ಮೊದಲು ಹಂಗೆ ಇದ್ದಿದ್ದು ಫಸ್ಟ್ ಬಿಗಿನಿಂಗಲ್ಲಿ ಇಲ್ಲ, ತುಂಬ ಹಾರ್ಡ್ ಕೋರ್ ಆಗಿದ್ದೆ. ಅವಾಗ ಒಬ್ಬ ಈ ಸಾಯಿಬಾಬಾ ದೇವಸ್ಥಾನ ಕಟ್ಟಕ್ಕೆ ಬಂದ, ಇದು ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಸೀದಾನೇ ಹಂಗೆ ಹೇಳ್ಬಿಟ್ಟೆ, ಸರ್ మేము ಅಟ್ಲಂತ ಇವ್ರಿಗೆ ಇಚ್ಛೆ ಇಲ್ಲ, మేము ಕೃಷ್ಣನ್ ಮಾತ್ರ ಇಚ್ಛೆ ಇದೆ ಅಂತ ಹಂಗೆ ಹೇಳ್ಬಿಟ್ಟೆ. ಯಾಕಂದ್ರೆ ನೋಡ್ದಂಗೆ ಹಾಗಾಗಿ ಪಾಪ ಅವ್ರಿಗೆ ತುಂಬ ಗೊತ್ತಿರೋನು. ಸೊ ಆ ಥರ ಪ್ರಚಾರ ತುಂಬ ನೋವಾಗುತ್ತೆ. ಅದಕ್ಕೆ ಯಾಕಂದರೆ ಅವರ ಒಂದು ಇದನ್ನ ನಾವು ಇದು ಮಾಡಬಾರ್ದು. ಅವ್ರು ಯಾವುದೇ ಒಂದು ಭಕ್ತಿ ಸೇವೆಯಲ್ಲಿ ಇರುವಾಗ ನಾವು ಅವ್ರ ಮೊದಲು ನಿಧಾನಕ್ಕೆ ಹೇಳಿಕೊಟ್ಟು ಅದಾದಮೇಲೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ತತ್ವವನ್ನು ಅರ್ಥ ಮಾಡಿಸ್ಬೇಕು. ತತ್ವವನ್ನು ಅರ್ಥ ಮಾಡಿಸ್ಕೊಂಡ್ಮೇಲೆ ಅವರೇ ಅರ್ಥ ಮಾಡ್ಕೊತಾರೆ, ಓ ಈ ಥರ ಇವ್ರ ಪೊಸಿಷನ್ ಈ ಥರ ಇದೆ, ಇವ್ರ ಪೊಸಿಷನ್ ಈ ಥರ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ನಾವು ಹೈ ಡೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ತಕ್ಷಣ ಮಕ್ಕಳಿಗೆ ಬಂದು ಹೈ ಡೋಸ್ ಇಂಜೆಕ್ಷನ್ ಕೊಡಲ್ಲ, ಸ್ಲೋವಾಗಿ ತೊಗೊಂಡ್ಬರ್ತಾರೆ, ಸ್ಲೋವಾಗಿ. ಡಾಕ್ಟರ್ಸ್ ಹೆಂಗೆ ಅದೇ ಥರನೇ ಸೇಮ್ ಪ್ರಚಾರನೇ. ಸೊ ಈ ಥರ 2ನೇ ತರಗತಿಯ ಒಂದು ಶ್ರೇಣಿ ಭಕ್ತಿಗಳು ಏನು ಮಾಡ್ತಾರೆ, ನಿಧಾನಕ್ಕೆ ನೋಡಿಕೊಂಡು ಅವ್ರು ಯಾವ ಥರ ಇದು ಮಾಡಬೇಕು ಆ ಥರ ಅವ್ರಿಗೆ ಪ್ರಚಾರ ಮಾಡಿಕೊಂಡು ಸ್ಲೋವಾಗಿ ಕರ್ಕೊಂಡ್ಬರ್ತಾರೆ. ಯಾಕಂದರೆ ಇದು ಭಕ್ತಿ ಸೇವೆ ಬಂದು ತಕ್ಷಣ ಬರೋದು ಯಾವುದೂ ಅಲ್ಲ, ಇದು ತುಂಬ ದಿನನೂ ತೊಗೊಳ್ತಾರೆ. ತತ್ವ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ನಾವು ಓದ್ತಾ ಇರ್ತೀರಿ, ಅದನ್ನೇ ಅರ್ಥ ಮಾಡ್ಕೊಂಡಿರ್ತೀರಿ, ಮತ್ತೆ ನಾವು ಹೇಳ್ತೀರಿ. ಬಟ್ ನಾವು ಅಪ್ಲಿಕೇಶನ್ ಮಾಡುವಾಗ ಕಷ್ಟ ಆಗುತ್ತೆ. ನಾವು ಅಪ್ಲೈ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಅಪ್ಲೈ ಮಾಡುವಾಗ ನಾವು ನಮಗೆ ಯಾವ ಥರವಾದ ಸೌಕರ್ಯವಿದೆಯೋ, ಯಾವುದು ಅನುಕೂಲವಾಗಿದೆಯೋ ಅದನ್ನ ಮಾತ್ರ ನಾವು ತೊಗೊತೀವಿ, ಎಲ್ಲರೂ ಅಷ್ಟೇ. ಆಮೇಲೆ ಆ ಪಕ್ವ ಬಂದಮೇಲೆ ಏನಾಗುತ್ತೆ, ನಮಗೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಸೂಚನೆ ಬರುತ್ತೆ. ಆವಾಗ ಇದು ಕರೆಕ್ಟು, ಶಾಸ್ತ್ರದಲ್ಲಿ ಈ ಥರ ಹೇಳ್ತಾರೆ, ಗುರು ಈ ಥರ ಹೇಳ್ತಾ ಇದ್ದಾರೆ, ಗುರು ಸಾಧುಗಳು ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ ನಾವು ಅರ್ಥ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಏನು ಮಾಡ್ಕೊತೀವಿ, ಅಸಿಮಿಲೇಷನ್ ಮಾಡ್ಕೊತೀವಿ. ಸೊ ಅದನ್ನು ಸಮರ್ಥನೆ ಮಾಡಿಕೊಂಡು ಅದಕ್ಕೆ ನಾವು ಅಪ್ಲೈ ಮಾಡ್ಕೊತೀವಿ. ಸೊ ಅದಕ್ಕೆ ಪ್ರಚಾರಕ್ಕೆ ಬರುವಾಗ ತಕ್ಷಣ ಯಾರಿಗೂ ಹಂಗೆ ಹೇಳೋಕ್ಕೂ ಹೋಗಬಾರ್ದು, ಹೇಳಬಾರ್ದು. ಸೊ ಸ್ಲೋವಾಗಿ ಅದಕ್ಕೆ ಇದೆಲ್ಲ ಓದೋದು ಏನಕ್ಕಂದರೆ, ಇದೆಲ್ಲ ಓದುವಾಗ ನಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಅದಕ್ಕೆ ನಿನ್ನಿಂದ ಇವತ್ತು ಡಿಸ್ಕಸ್ ಮಾಡೋದು ಏನಕ್ಕಂದರೆ, ಸುಮ್ಮನೆ ಓದ್ಬಿಟ್ಟು ಹೋಗ್ಬಿಟ್ರೆ ಇದಕ್ಕೆ ಇದ್ರಲ್ಲಿ ಕೇಳೋದು ಇದ್ರಲ್ಲಿ ಬಿಡೋದಾಗ್ರೆ ಏನು ಪ್ರಯೋಜನ ಇದ್ರೆ ಉಪಯೋಗ ಇರಲ್ಲ. ಸೊ ಅದಕ್ಕೆ ಆ ಥರ ನೆನ್ನೆ ರೀಕೇಪ್ ಆದರೆ ನನಗೂ ಸ್ವಲ್ಪ ಜ್ಞಾಪಕ ಬರುತ್ತೆ, ನಿಮಗೂ ಜ್ಞಾಪಕ ಬರುತ್ತೆ. ಈ ಥರ ನೆನ್ನೆ 3 ಕ್ಲಾಸಸ್ ಓದಿದ್ರಲ್ಲ ಕರೆಕ್ಟು. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಮರೆಯಲ್ಲ. ಅದನ್ನೇ ನೀವು ಮೆಡಿಟೇಟ್ ಮಾಡ್ತಾ ಇರಿ, ನಮ್ಮ ಜೀವನದಲ್ಲಿ ಮರೆಯಲ್ಲ. 3 ಶ್ರೇಣಿ ಭಕ್ತಿಗಳಿದ್ದಾರೆ, ಈ ಥರ ಇರ್ತಾರೆ, ಆ ಥರ ಇರ್ತಾರೆ. ಅವಾಗ ನಮ್ಮ ಟೆಂಪಲ್ನಲ್ಲಿ ಹೋಗಿ ನೋಡುವಾಗ, ವಿಗ್ರಹಾರಾಧನೆ ಮಾಡುವಾಗ ಇವ್ರು ಹಿಂಗೆ ಅಂದರೆ ಎಲ್ಲರೂ ಆ ಥರ ನಾವು ಇದು ಮಾಡಬಾರ್ದು, ಈ ಥರ ಇರುತ್ತೆ. ಇನ್ನೊಂದು ಏನಂದರೆ ಒಳ್ಳೆ ಗುಣ ನಮ್ಮ ಹತ್ರ ಏನು ನಾವು ಬೆಳೆಸ್ಕೋಬೇಕಂದ್ರೆ, ಯಾವ ಒಂದು ಭಕ್ತರಿದ್ರೂ ಸರಿ, ಅವನು ಭಕ್ತನಾಗಿರ್ಬೋದು, ಒಳ್ಳೆ ಭಕ್ತನಾಗಿರ್ಬೋದು, ಅವನ ಹತ್ರ ಕೆಟ್ಟ ಗುಣಗಳಿರ್ಬೋದು, ಆದರೆ ಅವನ ಹತ್ರ ಏನು ಹಾಲು ಮಾತ್ರ ನಾವು ತೊಗೋಬೇಕು. ಆ ನೀರನ್ನ ಬಿಟ್ಬಿಟ್ಟು ಹೇಗೆ ಈ ಹಂಸೆ ಅಂತಾರಲ್ವ, ಸ್ವ್ಯಾನ್, ಅದು ಹಾಲು ಮಾತ್ರ ತೊಗೊಂಡು ನೀರು ಬಿಡುತ್ತಲ್ಲ, ಅದಕ್ಕೇನು ಹೇಳ್ತೀರಾ ಇದು ಸ್ವ್ಯಾನ್ಗೆ ಸ್ವ್ಯಾನ್ ಅದಲ್ಲ, ಹಂಸೆ ಅದೇ ಬ್ರಹ್ಮನ ವಾಹನ. ಹಂಸ ಏನು ಮಾಡುತ್ತೆ, ಹಾಲು ಮಾತ್ರ ತೊಗೊಳುತ್ತೆ. ಅದಕ್ಕೆ ಯಾರ ಹತ್ರನೂ ಏನು ತಪ್ಪು ಕಂಡಿಡಿಬಾರ್ದು. ಅವ್ರ ಹತ್ರ ಏನು ಒಳ್ಳೆ ಗುಣ ಇದೆಯೋ ಅದು ಮಾತ್ರ ನಾವು ತೊಗೊಂಡು ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಯಾವಾಗಲೂ ನಾವೇ ನನಗೆಲ್ಲ ಗೊತ್ತು ಅಂತ ತಿಳ್ಕೊಳ್ಳೇಬಾರ್ದು. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಕೃಷ್ಣ, ದ್ವಿಜ ಶ್ರೇಷ್ಠ ಅಂತ ಒಂದು ವರ್ಡ್ ಬಂದಿದೆ ನೋಡಿ. ದ್ವಿಜ ಅಂದರೆ ಏನು? ಪ್ರಭುಪಾದ ನೋಡಿ ಒಂದೊಂದು ಅದಕ್ಕೂ ಅರ್ಥ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಅರ್ಥ ಕೊಟ್ಟಿದ್ದಾರೆ. ದ್ವಿಜ ಶ್ರೇಷ್ಠ, ದ್ವಿಜ ಅಂದರೆ 2 ಅಂತ ಅರ್ಥ. ಸೊ ಒಬ್ಬ ವ್ಯಕ್ತಿಗೆ ಮನುಷ್ಯ ಬಂದು ಜನ್ಮ ಕೊಡೋದು ತಾಯಿ ತಂದೆ ಆದರೆ, ಆಧ್ಯಾತ್ಮಿಕವಾದ ಜನ್ಮ ಕೊಡೋದು ಬಂದು ಗುರು, ಆಧ್ಯಾತ್ಮಿಕ ಗುರು. ಅದಕ್ಕೆ ದ್ವಿಜ ಅಂದರೆ ಇನ್ನೊಂದು ಅರ್ಥ ಬ್ರಾಹ್ಮಣ ಅಂತ ಅರ್ಥ. ಯಾಕಂದರೆ 2 ಜನ್ಮ ತಗೊಳ್ತಾರೆ. ಆಧ್ಯಾತ್ಮಿಕವಾದ ಒಂದು ಜೀವನದಲ್ಲಿರೋರು, ಆಧ್ಯಾತ್ಮಿಕವಾದ ಒಂದು ಶಿಕ್ಷಣೆ ಆಚರಣೆ ಮಾಡೋರು ಏನು ಮಾಡ್ತಾರೆ, ಮೊದಲು ತಂದೆ ತಾಯಿ ಜನ್ಮ ಕೊಟ್ಟಾದ್ಮೇಲೆ ಬ್ರಹ್ಮಚಾರಿ ಆಗ್ತಾರೆ. ಸೊ ಬ್ರಹ್ಮಚಾರಿ ಆಗುವಾಗ ಏನಾಗುತ್ತೆ, ಅವರು ಶಿಕ್ಷಣ ತಗೊಳ್ಳುವಾಗ ಅವರೊಂದು ಗುರುನ ಸ್ವೀಕಾರ ಮಾಡ್ತಾರೆ. ಆ ಗುರು ಹತ್ರ ಏನು ಮಾಡ್ತಾರೆ, ದೀಕ್ಷೆ ತಗೋತಾರೆ. ಆ ದೀಕ್ಷೆನೇ ಈ ದ್ವಿಜ ಶ್ರೇಷ್ಠ ಅಂತ ಹೇಳೋದು. ದ್ವಿಜ ಶ್ರೇಷ್ಠ ಅಂದರೆ ಬ್ರಾಹ್ಮಣಗಳಲ್ಲೇ ನೀನು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಬ್ರಾಹ್ಮಣಗಳಿಂದ ನೀನು ತುಂಬ ಶ್ರೇಷ್ಠವಾದವನು ಅಂತ ಹೇಳ್ತಾ ಇದ್ರು. ಸೊ ದ್ವಿಜ ಅಂದರೆ 2 ಅಂತ ಅರ್ಥ. ಅಂದರೆ ಮೊದಲನೇ ಜನ್ಮ ಯಾರು ಕೊಟ್ಟಿರೋದು ನಮಗೆ, ತಾಯಿ ತಂದೆ. ಅದಾದಮೇಲೆ ನಾವು ಗುರು ಹತ್ರ ತಗೋತೀರಿ. ಆ ದೀಕ್ಷೆ ತಗೊಳ್ಳೋದೇ ಜನ್ಮನೇ, ನಿಜವಾದ ಜನ್ಮ ಅದೇ. ಈ ತಂದೆ ತಾಯಿ ಬಂದು ಎಲ್ಲ ತಂದೆ ತಾಯಿ ಎಲ್ಲ ಇದರಲ್ಲಿ ಇದ್ದಾರೆ, 84 ಯೋನಿಗಳಲ್ಲಿ ಇದ್ದಾರೆ. ನಾಯಿಗೆ ತಂದೆ ತಾಯಿ ಇದ್ದಾರೆ, ಬೆಕ್ಕಿಗೆ ತಂದೆ ತಾಯಿ ಇದ್ದಾರೆ, ಎಲ್ಲ ಜಂತುಗಳಿಗೆ